ಮಾನಸಿಕವಾಗಿ ಬಿಜೆಪಿಯಲ್ಲಿದ್ದರೂ ಕೂಡ ಅದಾಗಲೇ ಅವರು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿದ್ದರು ಮತ್ತು ಸಿದ್ದರಾಮಯ್ಯಗೆ ಆಪ್ತರಾಗಿದ್ದರು. ಈ ಹಿನ್ನೆಲೆಯಲ್ಲಿ 2017 ಇಸ್ವಿಯಲ್ಲಿ ನಿರ್ಣಯ ಆಗಿದ್ರು ಕೂಡ 2021ವರೆಗೂ ನಿವೇಶನ ಕೊಡುವಂಥ ಯಾವುದೇ ಪ್ರಕ್ರಿಯೆ ನಡೆಯಲ್ಲ. ಸಿದ್ದರಾಮಯ್ಯ ಆಪ್ತರಾದಂಥ ರಾಜೀವರ ಅಧ್ಯಕ್ಷರಾದ ನಂತರ ಈ ಪ್ರಕ್ರಿಯೆ ನಡೆದು 14 ನಿವೇಶನ ಕೊಟ್ಟಿರೋಂಥದ್ದು. ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯರ ಒಂದು ಕೃಪಾ ಕಟಾಕ್ಷದಿಂದಲೇ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಅಪರಾಧ ಕೃತ್ಯ ನಡೆದ ಸ್ಪಷ್ಟವಾಗಿ ಕಂಡುಬರ್ತದೆ. ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂತಂದರೆ ಬರೀ ಎಲ್ಲದಕ್ಕೂ ಪ್ರತ್ಯಕ್ಷವಾಗಿ ಸಾಕ್ಷಿ ಬೇಕು ಮತ್ತು ದಾಖಲಾತಿಗಳ ಆಧಾರ ಬೇಕು ಅಂತೇನಿಲ್ಲ. ಅದಕ್ಕೆ ಪೂರಕವಾದಂತಹ ಮನುಷ್ಯನ ಸಹಜ ಮಾತು ವರ್ತನೆಗಳು ಕೂಡ ಸಾಕ್ಷ್ಯಕ್ಕೆ ಪರಿಗಣಿಸಬೇಕು ಅಂತೇಳಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಲಭ್ಯವಿರುವ ದಾಖಲೆಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಒಳಪಡಿಸಿ ಸಿದ್ದರಾಮಯ್ಯರ ಅಧಿಕಾರ ಅವಧಿಯಲ್ಲೇ ಎಲ್ಲ ಕೃತ್ಯಗಳನ್ನು ಗಮನಿಸಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯವರ ಪಾತ್ರ ಈ ಕೃತ್ಯದಲ್ಲಿ ಇದೆ ಅನ್ನೋದು. ಅಧಿಕಾರಿಗಳ ಲೋಪಗಳು ಕಾಣಿಸ್ತಾ ಇದೆ, ಆದರೆ ಸಿದ್ದರಾಮಯ್ಯವರ ಪಾತ್ರ ಬರ್ತಾ ಇಲ್ಲ ಅನ್ನೋ ಚರ್ಚೆ. ಸರ್, ಜನಸಾಮಾನ್ಯರ ವಿಚಾರದಲ್ಲಿ ಅಧಿಕಾರಿಗಳು ಲೋಪದೋಷ ಮಾಡದೆ ಅವರು ಸಿದ್ದರಾಮಯ್ಯರ ವಿಚಾರದಲ್ಲಿ ಯಾಕೆ ಲೋಪದೋಷ ಮಾಡ್ತಾರೆ? ಇದನ್ನೇ ಹೇಳಿದ್ದೀನಿ ನಾನೀಗ. ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ. ಜನಸಾಮಾನ್ಯರ ವಿಚಾರದಲ್ಲಿ ಈ ರೀತಿ ಲೋಪದೋಷ ಮಾಡಿದಂಥ ಅಧಿಕಾರಿಗಳು ಸಿದ್ದರಾಮಯ್ಯರ ಮತ್ತು ಇಂಥ ಪ್ರಭಾವಿ ವ್ಯಕ್ತಿಗಳ ವಿಚಾರದಲ್ಲಿ ಮಾತ್ರ ಲೋಪದೋಷ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪ್ರಭಾವಗೊಳಗಾಗಿದೆ ಅಂತ ಸ್ಪಷ್ಟ. ಸರ್, ಅದೇ ಈ ಸಿದ್ದರಾಮಯ್ಯ ಪ್ರಕರಣಕ್ಕೆ ಮತ್ತು ಏನು ಪ್ರಾಧಿಕಾರದಲ್ಲಿ ಏನು ನಮ್ಮ ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಮತ್ತು ಹೊಸ ವಿಚಾರಗಳು ಹೊಸ ಸಾಕ್ಷ್ಯಗಳು ಏನಿದೆ ನನಗೆ ದೊರೆತಂಥದ್ದು ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯರ ಪಾತ್ರ ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ಏನೇನು ಸಾಕ್ಷ್ಯಗಳನ್ನು ಕೂಡ ಇಲ್ಲಿ ವಿವರವಾಗಿ ತಿಳಿಸಿದ್ವಿ. ಸರ್, ಅದೇ ಈಗ ಸಿದ್ದರಾಮಯ್ಯರು ಈಗ ಏನು ಲಕ್ಷ್ಮಣ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡೋ ಮೂಲಕ 2013ನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸಿದಂಥ ಪ್ರಮಾಣ ಪತ್ರದಲ್ಲಿ ಯಾಕೆ ಈ ಜಮೀನಿನ ಉಲ್ಲೇಖ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಆ ಜಮೀನು ಮೂಢ ಸ್ವಾಧೀನದಲ್ಲಿದ್ದರಿಂದ ನಮ್ಮ ಸ್ವಾಧೀನ ಇಲ್ಲದೇ ಇರೋದ್ರಿಂದ ಆ ಜಮೀನು ನಮ್ಮದು ಅಂತ ಹೇಳೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಒಪ್ಕೊಂಡಿರೋದ್ರಿಂದ ಅದೇ ರೀತಿ 2004ನೇ ಇಸ್ವಿಯಲ್ಲಿ ದೇವರಾಜಿಗೆ ಜಮೀನು ಮಾರಾಟ ಮಾಡೋದಕ್ಕೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ ಅನ್ನೋದನ್ನ ಈ ಥರ ಹಲವಾರು ವಿಚಾರವನ್ನು ನಾನು ಈ ಮನವಿ ಪತ್ರದಲ್ಲಿ ವಿವರವಾಗಿ ತಿಳಿಸಿದ್ದೀನಿ. ಸರ್, ಅದಕ್ಕೆ ಅವರು ಏನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಸುಳ್ಳ ನಿಜ ಅನ್ನೋದಕ್ಕೆ ಏನು ಬೇಕು ಸಾಕ್ಷಾತ್ಗಳು ಈ ನನ್ನ ಒಂದು ಮನವಿ ಪತ್ರದ ವಿವರವಾಗಿ ಕೊಟ್ಟಿದ್ದೀನಿ. ಸರ್, ಸ್ಟೇಟಸ್ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಎಸ್ ಪಿ ಅವರು, ಸಿದ್ದರಾಮಯ್ಯನವರ ನೇರ ಪಾತ್ರ ಇಲ್ಲ ಅಂತ ಏನೋ ಒಂದು ಸ್ಟೇಟಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಸರ್, ನೇರ ಪಾತ್ರ ಇಲ್ಲ ಅನ್ನೋದು ಕೂಡ ಪರೋಕ್ಷ ಪಾತ್ರ ಇದೆ ಅಂತ ಅವ್ರು ಒಪ್ಪಣ್ಣಗಾಯ್ತಲ್ಲ. ಹಾಗಾದ್ರೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿಲ್ಲ, ನೇರವಾದ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ನೇರವಾದ ಪಾತ್ರ ಇಲ್ಲದಾದ್ರೂ ಕೂಡ ಪರೋಕ್ಷ ಪಾತ್ರ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಸರ್, ಅದನ್ನೇ ಹೇಳಿದ್ರಲ್ಲ, ಅಧಿಕಾರಿ ಯಾಕೆ ತಪ್ಪು ಮಾಡ್ತಾರೆ? ಅವರ ಪ್ರಭಾವ ಇದ್ದಿದೆ ಅಂತಾನೆ ತಪ್ಪು ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಸಾಕ್ಷ್ಯಗಳಿದೆ. ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಸಾಬೀತುಪಡಿಸುವಂಥ ಎಲ್ಲ ಇದು ಸಾಮರ್ಥ್ಯ ನನ್ನ ಹತ್ರ ಇದೆ, ಸಾಕ್ಷ್ಯಗಳು ನನ್ನ ಹತ್ರ ಇದೆ. ಖಂಡಿತವಾಗಲೂ ತನಿಖಾಧಿಕಾರಿಗಳು ಸುಳ್ಳು ಅಂತೇಳಿ ಅಂತಿಮ ಅವರು ಸಲ್ಲಿಸಿದ್ರು ಕೂಡ ಅದು ಸುಳ್ಳು ಅಂತಿಮ ಸಲ್ಲಿಸಿದರೆ ನಮ್ಮ ಹತ್ರ ಸಾಕ್ಷ್ಯಗಳ ಪ್ರಕಾರ ಅವರ ಅಪರಾಧ ಕೃತ್ಯ ಮಾಡಿದರನ್ನು ಸಾಬೀತುಪಡಿಸಿ ಆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ನಮ್ಮ ಹತ್ರ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದನ್ನು ಸಾಬೀತುಪಡಿಸ್ತೀವಿ. ಖಂಡಿತವಲ್ಲ ಸರ್, ನಾವು ಕಾನೂನು ಪ್ರಕಾರ ಹೋರಾಟಗಳನ್ನು ಮುಂದುವರಿಸ್ತೀನಿ. ಏನನ್ನು ಆರೋಪ ಮಾಡಿದ್ರೆ ನಾನು ಸಾಬೀತುಪಡಿಸ್ತೀನಿ. ಸೊ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀನಿ. ನಾನು ಆಗಲೇ ಹೇಳಿದಂತೆ ಏನು ಸಿದ್ದರಾಮಯ್ಯ 14 ನಿಮಿಷ ವಾಪಸ್ ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಅಕ್ರಮಕ್ಕೆ ಪಡ್ಕೊಂಡ ನಿವೇಶನವನ್ನು ವಾಪಸ್ ಬರೋ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಅದು 26 ಈಗ ನವೆಂಬರ್ 26ನೇ ತಾರೀಕು ವಿಚಾರಣೆ ದಿನಾಂಕ ನಿಗದಿ ಮಾಡಿದೆ. ಅವತ್ತೊಂದು ದಿವಸ ಇವತ್ತವರೆಗೂ ಏನೇನು ಬೆಳವಣಿಗೆ ಆಗಿದೆ ಅದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣವನ್ನು CBI ಕೊಡಿಸೋದಕ್ಕೆ ಎಷ್ಟು ಅನಿವಾರ್ಯ ಮತ್ತು ಸೂಕ್ತ ಆಗಿದೆ ಅನ್ನೋದನ್ನು ಮಾನ್ಯ ನ್ಯಾಯಾಧೀಶ ಗಮನಕ್ಕೆ ತಂದು ಆ ಸೂಕ್ತ ಆದೇಶವನ್ನು ಪಡೆಯುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ.